ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮಿಲನ್ ಅನ್ನೋ ಸೀರೀಸ್ ನ 9th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 9th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋ ಚೋಯರ್ಗಾಗೋ ಆಕ್ಸಿಡೆಂಟ್ ನ ಜಸ್ಟ್ ಮಿಸ್ ಅಲ್ಲಿ ತಡೆದಿರ್ತಾನೆ. ಅದಾದ್ಮೇಲೆ ಅವ್ನಿಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪು ಬಂದಿರುತ್ತೆ, ಅವ್ರಪ್ಪ ಬೆನ್ ಮೇಲೆ ಹಿಂಗ ಗಾಯ ಆಯ್ತು ಅಂತ. ಅದು ಒಂದು ಆಕ್ಸಿಡೆಂಟ್ ಇಂದಾನೆ ಅಂತ ನೆನ್ಸ್ಕೊಂಡವನು ಈಗ ಅವ್ರ ಶರ್ಟ್ ಎಲ್ಲ ಬಿಚ್ಚಿ ನೋಡ್ತಾ ಇರ್ತಾನೆ. ನೋಡಿದ್ರೆ ಗಾಯ ಏನು ಇಲ್ಲ. ಸೊ ಅವ್ನಿಗೆ ಇವಾಗ ಅರ್ಥ ಆಗ್ತಿದೆ, ಹಂಗಾದ್ರೆ ನಾವಪ್ಪ ಸ್ಕೂಲ್ ಓದ್ಬೇಕಾದ್ರೇನೆ ಈ ತರ ಗಾಯ ಆಗಿರೋದು ಆಕ್ಸಿಡೆಂಟ್ ಆಗಿ. ಆದ್ರೆ ಆಕ್ಸಿಡೆಂಟ್ ಇನ್ನೂ ನಡೆದಿಲ್ಲ. ಸೊ ಇನ್ಮೇಲೆ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು, ಆಕ್ಸಿಡೆಂಟ್ ಆಗದಿರೋ ತರ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬಿಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಫ್ಲಾಶ್ ಬ್ಯಾಕ್ ಇಂದಾನೆ ತೋರಿಸೋದು. ನಮ್ ಹೀರೋ ಅವ್ನ ಫ್ಯಾಮಿಲಿ ಜೊತೆ ಸಣ್ಣದಾಗ ಒಂದು ಔಟಿಂಗ್ ಹೋಗಿರ್ತಾರೆ, ಯಾವ್ದೋ ಒಂದು ಕೆರೆ ಪಕ್ಕದಲ್ಲೇ. ಆದ್ರೆ ನಮ್ ಹೀರೋ ನೀರಲ್ಲಿ ಆಡ್ಕೊಂತೀನಿ ಅಂತ ಹೇಳಿ ಹೋದವನು ಆಲ್ಮೋಸ್ಟ್ ನೀರಲ್ಲಿ ಮುಳುಗೋ ತರ ಒಟ್ಟೋಗಿರ್ತಾನೆ. ಇವರಂತೂ ದಡದ ಕಡೆನೆ ಇರ್ತಾರೆ. ನಮ್ ಹೀರೋ ಅಂತೂ ಮುಣುಕ್ತಾ ಅಪ್ಪ ನನ್ನ ಕಾಪಾಡಿ ಅಂತ ತುಂಬಾನೇ ಕೂಗಾಡ್ತಾ ಇರ್ತಾನೆ. ಆದ್ರೆ ಪಾಪ ಇವ್ರಿಗೆಲ್ ಕೇಳಿಸುತ್ತೆ. ನಮ್ ಹೀರೋ ಅಂತೂ ತುಂಬಾ ಕುಗ್ಗಿ ಸುಸ್ತಾಗ್ಬಿಟ್ಟು ಆಲ್ಮೋಸ್ಟ್ ಈಗ ನೀರ್ ಒಳಗಡೆ ಹೋಗಕ್ಕೆ ಶುರು ಮಾಡ್ಬಿಟ್ಟ. ಮುಣುಕ್ತಾ ಇರ್ತಾನೆ. ಆದ್ರೆ ಇಲ್ಲಿ ಚಾಯ್ ಅವ್ರಿಗೆಲ್ಲ ಏನು ಗೊತ್ತಾಗ್ತಾ ಇಲ್ವಲ್ಲ. ಅವ್ರ ಪಾಡ್ಗ ಅವ್ರು ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ನೀರಲ್ಲಿ ಮುಣುಕ್ತಾ ಇರ್ಬೇಕಾದ್ರೆ ಹೀರೋ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಏನಂತ ನೋಡಿದ್ರೆ, ಅವ್ರು ಇನ್ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವ್ರ ಅಪ್ಪ ಹತ್ರ ಇವ್ನು ಕೇಳಿರ್ತಾನಲ್ವಾ, ಅಪ್ಪ ನಾವಿಬ್ರು ಈ ತರ ಅಪಾಯದಲ್ಲಿ ಇರ್ಬೇಕಾದ್ರೆ ಯಾರನ್ನ ಫಸ್ಟ್ ಕಾಪಾಡ್ತೀರಾ ಅಂತ. ಆಗ ಅವ್ರ ಅಪ್ಪ ಕೂಡ ನಿನ್ನೆ ಕಾಪಾಡ್ತೀನಿ, ನಿನ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ ಅಂತ ಹೇಳಿರ್ತಾರಲ್ಲ. ಅದನ್ನ ನೆನ್ಸ್ಕೊಂಡು ಈಗ ಅವ್ನು ಹೇಳ್ತಾನೆ, ಅಪ್ಪ ನೀವ್ ಅವತ್ತು ನನ್ನ ಹತ್ರ ಸುಳ್ಳು ಹೇಳ್ಬಿಟ್ರಪ್ಪ, ನೀವು ನನ್ನ ಕಾಪಾಡಕ್ ಬಂದಿಲ್ಲ. ಆದ್ರೂ ಇದ್ರಲ್ಲಿ ನಿಮ್ ತಪ್ಪೇನಿದೆ ಬಿಡಿ. ನಾನ್ ಕರ್ದಿದ್ದು ನಿಮ್ಗೆ ಕೇಳಿಸಿರೋದಿಲ್ವಲ್ಲಪ್ಪ, ಇದ್ರೂ ಪರವಾಗಿಲ್ಲ, ನನ್ ವಿಧಿನ ನಾನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀನಿ ಅಂತ ಅವನು ಸಾಯಕ್ ಕೂಡ ಸಿದ್ಧ ಆಗ್ಬಿಟ್ಟ. ಅದೇ ಟೈಮಲ್ಲಿ ಯಾರೋ ಒಬ್ರು ನೀರಿಗೆ ಜಿಗಿಯೋದನ್ನ ಗಮನಿಸ್ತಾನೆ. ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಅಪ್ಪನೇ. ಅವ್ರ ಹೆಂಗೋ ಟಕ್ಕಂತ ಜಿಗ್ದು ಅವನ ನೀರಿಂದ ಹೊರಗಡೆ ಎತ್ಕೊಂಡ್ ಬಂದ್ಬಿಟ್ರು. ಇವಾಗ ಹಂಗೆ ನೈಟ್ ಆಗಿರುತ್ತೆ. ಅಲ್ಲೇ ಒಂದು ಕ್ಯಾಂಪ್ ತರ ಹಾಕೊಂಡಿರ್ತಾರ. ಟೆಂಟ್ ಒಳಗಡೆ ಮಲ್ಗಿರ್ಬೇಕಾದ್ರೆ ಈಗ ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಎದ್ದು ನೋಡಿದ್ರೆ ಪಕ್ಕದಲ್ಲಿ ಅವ್ರ ಅಪ್ಪ ಇಲ್ಲ. ಎಲ್ಲೋದ್ರಪ್ಪ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬೇಕಂತ ನೋಡಿದ್ರೆ ಅವ್ರಮ್ಮ ಬಂದು ಅವ್ರ ಕೈಗೆ ಹಗ್ಗನ ಕಟ್ಟಿ ನಮ್ ಹೀರೋ ಕೈಗೆ ಒಂದು ಹಗ್ಗನ ಕಟ್ಟಿರ್ತಾರೆ. ಯಾಕಂದ್ರೆ ಇನ್ನೊಂದ್ಸತಿ ಅವ್ನ ಎಲ್ಲಿ ಹೋಗ್ಬಿಡ್ತಾನೋ ಹೊರಗಡೆ, ಎಲ್ಲಿ ಏನ್ ಅಪಾಯದಲ್ಲಿ ಸಿಕ್ಕಾಕೊಂಡ್ರೆ ನಮ್ಗೆ ಕೇಳಿಸದೆ ಹೊರಟೋಗುತ್ತೆ ಅಂತ ಹೇಳಿ ತುಂಬಾನೇ ಹುಷಾರಾಗಿ ಅವ್ರ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ಈ ತರ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತಿದ್ದಾರೆ. ಪಾಪ ಅವ್ರಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ. ಇದಕ್ ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ನಮ್ ಹೀರೋ ಈಗ ನಿಧಾನಕ್ಕೆ ಹಗ್ಗನೆಲ್ಲ ಬಿಚ್ಬಿಟ್ಟು ಟೆಂಟ್ ಇಂದ ಹೊರಗಡೆ ಬಂದ್ ನೋಡಿದ್ರೆ ಅವ್ರ ಅಪ್ಪ ಅಲ್ಲೇ ಬೆಂಕಿ ಹಾಕೊಂಡು ಹೊರಗಡೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಹೀರೋ ಕೂಡ ಬಂದು ಕೇಳ್ತಾನೆ, ಅಪ್ಪ ನನ್ಗೋಸ್ಕರನೇ ನೀವ್ ಈ ತರ ಕಾವಲ್ಗೋಸ್ಕರ ಹೊರಗಡೆ ಕುತ್ಕೊಂಡಿದ್ದೀರಾ, ಮತ್ತೆ ನಾನು ಇಲ್ಲಿ ಯಾವ್ದಾದ್ರು ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಕಾಪಾಡಕ್ ಬರಕ್ ಆಗದೆ ಹೋಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ ಅಂದಾಗ ಅವ್ರ ಅಪ್ಪನು ಹೇಳ್ತಾರೆ, ಹೌದು ಕಣೋ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆಕ್ಚುಲಿ ನೀನ್ ನೀರಲ್ಲಿ ಬಿದ್ದಾಗ ನೀವ್ ತುಂಬಾನೇ ನನ್ನ ಕರ್ದಿರ್ತೀಯಲ್ಲ, ಅಪ್ಪ ನನ್ನ ಕಾಪಾಡಿ ಅಂತ. ಆದ್ರೆ ಈ ತರ ನನ್ಗೆ ಕಿವಿ ಕೇಳಿಸ್ದೆ ಆಗಿರೋದ್ರಿಂದ ನಿನ್ನ ಕಾಪಾಡ್ಕೊಳಕ್ ಆಗದೆ ಹೊಟ್ಟೋಯ್ತೇನೋ ಅಂತ ನಾನು ತುಂಬಾನೇ ಭಯ ಪಟ್ಟೆ. ತುಂಬಾ ಸಾರಿ ಮಗನೆ ಅಂತ ತುಂಬಾನೇ ಪ್ಲೀಸ್ ಮಾಡಿ ಸಾರಿ ಕೇಳ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ಅಪ್ಪ ಅಯ್ಯೋ ಅದೆಲ್ಲ ಬಿಡಿ, ಸರಿ ನಾನು ನೀರ್ ಒಳಗಡೆ ಮುಳುಗೋದಕ್ ಮುಂಚೆನೆ ಅಪ್ಪ ಅಂತ ಕೂಗ್ತಾ ಇದ್ದಿದ್ದು. ಆದ್ರೆ ನಾನು ನೀರ್ ಒಳಗಡೆ ಹೋಗ್ಬಿಟ್ಮೇಲೆ ನಾನು ಒಳಗಡೆ ಹೋಗ್ಬಿಟ್ಟಿದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು, ನೀವ್ ಹೆಂಗ್ ನೋಡಿದ್ರಿ ಅಂತ ಕೇಳಿದಾಗ ಅವರಪ್ಪ ಹೇಳ್ತಾರೆ, ಅದಾ ನನಗೆ ನಿನ್ಗೆ ಗೊತ್ತಿಲ್ದೇ ಇರೋ ತರ 3ನೇ ಕಿವಿ ಒಂದಿದೆ ಗೊತ್ತಾ, ಅದರಿಂದನೇ ನಾನ್ ಕೇಳಿಸ್ಕೊಂಡೆ. ಅಷ್ಟೇ ಅಲ್ಲ, ನಿಮ್ಗೆಲ್ಲ ಏನ್ ಆಗ್ತಾ ಇರತ್ತೆ ಅಂತ ನನಗೆ ಅಂತ ಇರೋ 3ನೇ ಕಣ್ಣಲ್ಲಿ ನೋಡ್ತಾನೆ ಇರ್ತೀನಿ. ಇದಕ್ಕೆಲ್ಲ ಮೂಲವಾಗಿರೋದು ಏನ್ ಗೊತ್ತಾ, ಈ ಗಾಯನೇ ಅಂತ ಹೇಳ್ಬಿಟ್ಟು ಅವ್ರ ಟಿ ಶರ್ಟ್ ನ ತೆಗೆದು ಅವ್ರಿಗಾಗಿರೋ ಒಂದು ಗಾಯನ ತೋರಿಸ್ತಾರೆ. ಈಗ ಇದೆಲ್ಲ ಇವ್ನು ನೆನ್ಸ್ಕೊಂಡ್ ಹೇಳ್ತಾನೆ, ಅಪ್ಪ ಬೆನ್ನಿಂದ್ಗಡೆ ಆತರ ಒಂದು ಗಾಯ ಬರೋದಕ್ಕೆ ಯಾವ್ದೋ ಒಂದು ಆಕ್ಸಿಡೆಂಟೇ ಕಾರಣ. ಅದು ಅವ್ರು ಸ್ಕೂಲ್ ಡೇಸ್ ಅಲ್ಲೇ ಆಗಿತ್ತು ಅಂತ ಹೇಳಿದ್ರು. ಹಂಗಾದ್ರೆ ಮೋಸ್ಟ್ಲಿ ಆಕ್ಸಿಡೆಂಟ್ ಇಂದಾನೆ ಅಪ್ಪಗೆ ಫ್ಯೂಚರ್ ಅಲ್ಲಿ ಕಿವಿ ಕೇಳಿಸ್ದೆ ಮತ್ತೆ ಮಾತು ಬರ್ದೆ ಆಗೋಯ್ತಾ. ಆದ್ರೆ ಆಕ್ಸಿಡೆಂಟ್ ಹೆಂಗಾದ್ರೂ ಮಾಡಿ ತಡಿಬೇಕು, ಇನ್ಮೇಲೆ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ಅವ್ನು ತುಂಬಾನೇ ಗಾಬರಿಯಿಂದ ಯೋಚನೆ ಮಾಡ್ತಾ ಇದ್ರೆ ಈ ವಿಷಯ ಎಲ್ಲ ಗೊತ್ತಿಲ್ಲದೆ ಚಾಯ್ ಅವ್ರಂತೂ, ಹೇಯ್ ನಿನ್ಗೆ ಎಷ್ಟ್ ಸತಿನೋ ಹೇಳಿ ನನ್ನ ಹತ್ರ ಬರ್ಬೇಡ, ನಾನು ಅಂತವ್ನಲ್ಲ ಅಂತ ಬಂದು ನನ್ ಮೈನ ಮುಟ್ತೀಯ, ನನ್ ಶರ್ಟ್ ನ ತೆಗೀತಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ಇವರು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇರ್ತಾನೆ, ಇಲ್ಲಿ ನೋಡಿ ನಿಮ್ ಸ್ಕೂಲ್ ಮುಗಿಯಕ್ ಇನ್ನು 1 ವರ್ಷ ಇದೆ. ಈ 1 ವರ್ಷವರೆಗೂ ನೀವ್ ಎಲ್ಲೂ ಹೋಗ್ಬಾರ್ದು, ನನ್ ಕಣ್ಮುಂದೆನೆ ಕಾಣಿಸ್ತಾ ಇರ್ಬೇಕು. 24 ಗಂಟೆನೂ ನಾನು ನಿಮ್ಮನ್ನ ಗಮನಿಸ್ತಾನೆ ಇರ್ತೀನಿ ಅಂತ ಹೇಳ್ತಾ ಇದ್ರೆ ಇವ್ರು ಹೇಳ್ತಾರೆ, ಅಯ್ಯೋ ಇಂಥವ್ನ ಹತ್ರ ಬಂದ್ ಸಿಕ್ಕಾಕೊಂಡಿದೀನ ನಾನು. ನಿನ್ಗೆ ಎಷ್ಟತಿ ಕಣೋ ಹೇಳಿ, ನಾನು ಅಂತವ್ನಲ್ಲ ಕಣೋ, ಯಾಕೋ ನಿನ್ ಹತ್ರ ಎಲ್ಲ ಮಾತಾಡ್ತಾ ಇದೀಯ ಅಂತ ಅವ್ರಿಗೆ ಅರ್ಥ ಆಗದೆ ಮಾತಾಡ್ತಾ ಇರ್ತಾರೆ. ಅಯ್ಯೋ ನನ್ನ ಬಿಟ್ರೆ ಸಾಕು ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡ್ಬೇಕಂತ ನೋಡಿದ್ರೆ ಹೀರೋ ಅಂತೂ ಬಿಡೋ ತರ ಇಲ್ಲ. ಹಿಂದ್ಗಡೆನೆ ಓಡೋಗಿ ಹೇಳ್ತಾ ಇರ್ತಾನೆ, ನೀವು ನನ್ ಕಣ್ಮುಂದೆನೆ ಇರ್ಬೇಕು, ನಾನು ನಿಮ್ ಜೊತೆನೆ ಇರ್ತೀನಿ ಅಂತ. ಹೀರೋ ಹತ್ರ ಹೇಳೋದಕ್ಕೆ ಒಂದು ಕಾರಣ ಇದೆ ಅಲ್ವಾ, ಫ್ಯೂಚರ್ ಅಲ್ಲಿ ಅವ್ರಿಗೆ ಈ ತರ ಒಂದು ಆಕ್ಸಿಡೆಂಟ್ ಆಗೋದು, ಇನ್ನೂ ಆಕ್ಸಿಡೆಂಟ್ ಆಗಿಲ್ಲ, ಇನ್ನಾದ್ರೆ ಎಲ್ಲ ಅವ್ರ ಹತ್ರ ಕಿವಿ ಕೇಳಿಸದೆ ಮಾತು ಬರ್ದೆ ಆಗ್ಬಿಡತ್ತೋ ಅಂತ ಹೇಳಿ ಅವ್ರನ್ನ ಹೆಂಗಾದ್ರೂ ಮಾಡಿ ಕಾಪಾಡ್ಕೋಬೇಕು ಅಂತ ಅವ್ನ ಇತರ ಹೇಳ್ತಾ ಇರೋದು. ಇದನ್ನ ಅರ್ಥ ಮಾಡ್ಕೊಳ್ದೆ ಅವ್ರು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಇವಾಗ ಹಂಗೆ ನೈಟ್ ತೋರಿಸ್ತಾರೆ. ಹೀರೋ ಪಕ್ಕದಲ್ಲಿ ಕೂಡ ಬಂದ್ಬಿಡಬಾರ್ದು ಅಂತ ಹೇಳಿ ಇಬ್ರು ಒಂದೇ ಜಾಗದಲ್ಲಿ ತಾನೆ ಮಲಗೋದು. ಅದಕ್ಕೆ ಚಾಯ್ ಅವ್ರು ಬಂದು ಅಲ್ಲಿರೋ ತಲ್ದಿಮ್ನ ಕಂಬ್ಳಿನೆಲ್ಲ ಎತ್ತಿ ಒಂದು ಗೋಡೆನೇ ಕಟ್ಟಿರ್ತಾರೆ. ಈ ಕಡೆ ನಮ್ ಹೀರೋ ಮಲ್ಕೊಂಡು ಸಖತ್ ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ಅಪ್ಪಗೆ ಯಾವಾಗ ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ವೇ, ಅದನ್ನ ತಡಿಬೇಕಂದ್ರೆ 24 ಗಂಟೆ ನಾನು ಪಕ್ಕದಲ್ಲೇ ಇರ್ಬೇಕು, ಏನಪ್ಪ ಮಾಡೋದು, ಇನ್ ಕೇಸ್ ಅವ್ರು ಯಾವಾಗಾದ್ರೂ ಹೊರಗಡೆ ಹೋದಾಗ ಆಕ್ಸಿಡೆಂಟ್ ಆಗ್ಬಿಟ್ರೆ ಅದಕ್ಕೆ ನನ್ ಪಕ್ಕದಲ್ಲೇ ಇರ್ಬೇಕಲ್ವಾ, ಏನ್ ಮಾಡೋದು ಅಂತ ಯೋಚನೆ ಮಾಡಿದವರು ಹೀಗೆ ನೈಸ್ ಆಗಿ ಚಾಯ್ ಅವ್ರ ಪಕ್ಕದಲ್ಲಿ ಬರ್ತಾರೆ ಮಾತಾಡಕ್ಕೆ. ಚಾಯ್ ಅವ್ರ ಟೆನ್ಷನ್ ಆಗ್ಬಿಡ್ತಾರೆ, ನಿನ್ಗೆ ದಾಟ್ಕೊಂಡ್ ಬರ್ಬೇಡ ಅಂತ ತಾನೆ ಹೇಳ್ದೆ, ಏನೋ ಹತ್ರ ಬಂದೆ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲ ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು, ನಿಮ್ ಬ್ಯಾಂಡ್ ಅಲ್ಲಿ ಒಂದು ಮೆಂಬರ್ ಬೇಕು
ಅಂತ ನನ್ನ ಹತ್ರ ಕೇಳಿದ್ರಲ್ಲ, ಅದಕ್ಕೆ ಬರಕ್ಕೆ ನಾನು ಒಪ್ಕೊಳ್ತೀನಿ. ಬೇಕಂದ್ರೆ ನಿಮ್ಗೆ ಗಿಟಾರ್ ಪ್ಲೇ ಮಾಡೋದ್ ಕೂಡ ಹೇಳ್ಕೊಡ್ತೀನಿ. ಏನು ನಿಮ್ಗೆ ಓಕೆನಾ? ಆದ್ರೆ ಒಂದೇ ಒಂದು ಕಂಡೀಷನ್ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಏನು ಕಂಡೀಷನ್? ಏನೋ ಇರ್ತೀಯ ಕಂಡೀಷನ್? ಏನೋ ಅಂತ ಕಂಡೀಷನ್ ಅಂತ ಕೇಳಿದಾಗ ಹೀರೋ ಹೇಳ್ತಾರೆ, ಏನಿಲ್ಲ, ಇನ್ನು 1 ವರ್ಷಕ್ಕೆ 24 ಗಂಟೆ ಕೂಡ ನೀವು ನನ್ ಜೊತೆನೆ ಇರ್ಬೇಕು. ನೀವೆಲ್ಲೇ ಹೋದ್ರು ಅಥವಾ ನಾನೆಲ್ಲೇ ಹೋದ್ರು ನೀವು ನನ್ ಜೊತೆನೆ ಬರ್ಬೇಕು, ನಾನ್ ನಿಮ್ ಜೊತೆನೆ ಬರ್ತೀನಿ ಅಂತ ಹೇಳ್ತಾ ಇದ್ರೆ ಅವ್ರಿಗಂತೂ ಟೆನ್ಷನ್ ಆಗುತ್ತೆ. ಅಯ್ಯೋ ದೇವ್ರೆ, ಇಂಥವನ ಹತ್ರ ಯಾಕಪ್ಪ ನನ್ನ ಸಿಕ್ಕಾಕ್ಸಿದ್ಯಾ? ಎಸ್ಸತಿ ಕಣೋ ನೀನ್ ಹೇಳಿ, ನಾನು ದಯವಿಟ್ಟು ನನ್ನ ಬಿಟ್ಬಿಡೋ, ನಾನು ಅಂತವ್ನಲ್ಲ ಕಣೋ ಅಂತ ಹೇಳ್ತಾ ಇದ್ರೆ ಹೀರೋ ಅಂತೂ ತುಂಬಾ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇರ್ತಾನೆ. ಹೀಗಾಗಿ ನೆಕ್ಸ್ಟ್ ಡೇ ತೋರಿಸ್ತಾರೆ, ಇವತ್ತೇ ಮಿನ್ಹೋ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಲಂಡನ್ಗೆ ಹೋಗ್ತಾ ಇರೋದು. ಅದಕ್ಕೋಸ್ಕರ ಎಲ್ಲರೂ ಹೆಲ್ಪ್ ಗೆ ಬಂದಿರ್ತಾರೆ. ಮಿನ್ಹೋ ಬಾಯ್ ಫ್ರೆಂಡ್ ಒಬ್ಬ ಇರ್ತಾನಲ್ಲ, ಅವನು ಅವ್ರ ಫ್ರೆಂಡ್ಸ್ ಎಲ್ಲಾನು ಬಂದು ಅವ್ಳಿಗೆ ಸೆಂಡ್ ಆಫ್ ಮಾಡಕ್ಕೆ ಅಂತ ಅವಳ ಹತ್ರ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಮಿನ್ಹೋ ಬಂದು ಈ ಕಡೆ ಆ ಕಡೆ ಯಾರನ್ನೋ ಹುಡುಕ್ತಾ ಇರ್ತಾಳೆ. ಯಾರನ್ನ ಹುಡುಕ್ತಿದ್ದಾಳೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಬೋರ್ಡಿಂಗ್ ಟೈಮ್ ಆಯ್ತು ಅಂತ ಹೇಳಿ ಅವ್ರ ಒಳಗಡೆ ಹೊರಟೋಗ್ತಾರೆ. ಆಕ್ಚುಲಿ ಅಲ್ಲೇ ಒಂದು ದೊಡ್ಡ ಪಿಲ್ಲರ್ ಪಕ್ಕದಲ್ಲೇ ಮಿನ್ಹೋ ಅವ್ರ ಅಪ್ಪ ಇರ್ತಾರೆ. ಅದೇ ವಿಡಾ ಶಾಪ್ ಓನರ್. ಆ ತಾತ ನಮ್ಮ ಹೀರೋಗೆ ಗಿಟಾರ್ ಹೇಳ್ಕೊಟ್ರಲ್ಲ, ಅವ್ರ ಈ ವಯಸ್ಸಲ್ಲಿ ಇದೇ ತರ ಇದ್ದಿದ್ರು ನೋಡೋದಿಕ್ಕೆ. ಅವ್ರು ಬಂದ್ಬಿಟ್ಟು ಅವ್ರ ಮಗಳು ಹೋಗೋದನ್ನ ತುಂಬಾನೇ ಬೇಜಾರಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಚಾಯ್ ಅವ್ರನ್ನ ತೋರಿಸ್ತಾರೆ. ಅವ್ರು ಬಂದು ಪಾರ್ಕ್ ಹತ್ರ ಹೇಳ್ತಾ ಇರ್ತಾರೆ, ಫಸ್ಟ್ ನಮ್ ಟೀಮ್ಗೆ ಯಾರನ್ನಾದ್ರೂ ಒಬ್ಬರನ್ನ ಸೇರ್ಸ್ಕೋಬೇಕಣೋ, ಗಿಟಾರಿಸ್ಟ್ ಒಬ್ರು ಬೇಕೇ ಬೇಕಣೋ ನಮ್ಗೆ ಕರೆಕ್ಟ್ ಆಗಿ ಪ್ಲೇ ಮಾಡೋರು ಅಂತ ಹೇಳ್ತಾ ಇರ್ಬೇಕಾದ್ರೆ ಪಾರ್ಕ್ ಕೇಳ್ತಾರೆ, ಇದೇನೋ ಈ ತರ ಹೇಳ್ತಾ ಇದ್ಯಾ? ಕೈಯಲ್ಲೇ ತುಪ್ಪ ಇಟ್ಕೊಂಡು ಊರೆಲ್ಲ ಹುಡುಕಿದ್ರು ನನ್ನ ಕತೆ ಆಯ್ತು. ಅದೇ ಇದನ್ನಲ್ಲ ಗಿಯೋಲೋ ಅಂತ ಹೇಳಿದಾಗ ಅವ್ನ್ ಹೇಳ್ತಾನೆ, ಇನ್ನು ಗಿಯೋಲ, ಅಯ್ಯೋ ಅವ್ನ್ ಮಾತ್ರ ಬೇಡಪ್ಪ, ಅವನ ಹತ್ರ ಹೇಗವ್ರು ಯಾರು? ಅವ್ನ್ ಯಾವಾಗ ನೋಡಿದ್ರು ನನ್ ಜೊತೆನೆ ಇರು ಅಂತ ಕೇಳ್ತಾನೆ ಇರ್ತಾನೆ ಕಣೋ. ಅವ್ನ್ ನೋಟಾನೇ ಸರಿ ಇಲ್ಲ. ನನಗ ಅವನ ಜೊತೆ ಇರೋದಕ್ಕೆಲ್ಲ ಭಯ ಆಗತ್ತಪ್ಪ, ಅವನೆಲ್ಲ ನಮಗ್ ಬೇಡ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿರೋ ಹುಡುಗರೆಲ್ಲ ಆಡಿಟೋರಿಯಂ ಕಡೆ ಓಡೋಗ್ತಾ ಇರ್ತಾರೆ. ಇವ್ರಿಗೆ ಅರ್ಥ ಆಗ್ತಿಲ್ಲ ಯಾಕೆ ಇತ್ರ ಓಡೋಗ್ತಾ ಇದಾರೆ ಇವರೆಲ್ಲ ಅಂತ ಹೇಳಿ. ಪಾರ್ಕ್ ಕೂಡ ಟಕ್ಕಂತ ಒಬ್ಬನ ಇಡ್ಸ್ಕೊಂಡು, ಇರು ಏನಕ್ಕಿತ್ರ ಎಲ್ಲರೂ ಓಡೋಗ್ತಾ ಇದ್ರೆ, ಅಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಅಪ್ಪಾಡಿ ಇಷ್ಟೊತ್ತು ಓಡ್ ಬಂದಲ್ಲ, ನನ್ಗೆ ತುಂಬಾ ದಾಹ ಆಗ್ತಿದೆ, ಫಸ್ಟ್ ನನ್ಗೆ ಕುಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಡ್ರಿಂಕ್ಸ್ ನ ತಗೊಂಡು ಇವ್ನು ಕುಡಿದ್ಬಿಟ್ಟು ಅಂತ ತೇಗೆಲ್ಲ ಬಿಟ್ಬಿಟ್ಟು ಹೇಳ್ತಾನೆ, ಅದಾ ನಿಮ್ ಟೀಮ್ ಅಲ್ಲಿ ಇದಾನಲ್ಲ ಒಬ್ಬ ಗಿಟಾರಿಸ್ಟ್, ಅವನ್ಗೂ ಮತ್ತೆ ಇನ್ನೊಬ್ಬನ್ಗೆ ಆಡಿಟೋರಿಯಂ ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಆ ಹುಡ್ಗ ಯಾರೋ ಹೊಸಬ್ನಂತೆ ಸಕ್ಕತ್ತಾಗಿ ಪ್ಲೇ ಮಾಡ್ತಾನೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಬಟ್ ಎಷ್ಟವರೆಗೂ ಅಂತ ಗೊತ್ತಿಲ್ಲ ಕಣೋ. ಅದು ನೋಡೋದಕ್ಕೆ ಎಲ್ಲರೂ ಆ ಕಡೆ ಓಡೋಗ್ತಿದಾರೆ ಅಂದಿದ ತಕ್ಷಣ ಚಾಯ್ ಅವ್ರಿಗೇನ್ ಅರ್ಥ ಆಗ್ತಿಲ್ಲ, ಯಾರು ಅದು ನಮ್ ಟೀಮ್ ಅಲ್ಲಿ ಇರೋನು ಇನ್ನೊಬ್ಬನ ಹತ್ರ ಏನಕ್ಕೋ ಹೋಗಿ ಇತರ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಡಿಟೋರಿಯಂ ಇವ್ರು ಎದ್ದು ಬಿದ್ದು ಹೋಗಿ ನೋಡಿದ್ರೆ ಅಲ್ಲಿ ಆಪೋಸಿಟ್ ಆಪೋನೆಂಟ್ ಬೇರೆ ಯಾರು ಅಲ್ಲ, ನಮ್ ಹೀರೋನೇ. ಇವನೇನಕ್ಕಪ್ಪ ಇವನ ಹತ್ರ ಕಾಂಪಿಟೇಷನ್ ಮಾಡ್ತಾ ಇದ್ದಾನೆ ಅಂತ ಚಾಯ್ ಪಾರ್ಕ್ ಅಲ್ಲಾಗ ನಿಂತ್ಕೊಂಡು ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇರ್ತಾರೆ. ಅಲ್ಲಿರೋರೆಲ್ಲ ಕೂಡ ಇವ್ರಿಬ್ರಲ್ಲಿ ಯಾರು ಬೆಸ್ಟ್ ಗಿಟಾರಿಸ್ಟ್ ಅನ್ನು ನೋಡಕ್ಕೆ ಅಂತ ನಿಂತಿರೋದು. ಇವ್ರಿಬ್ರಿಗೆ ರೆಫರಿ ಆಗಿರೋದು ಬೇರೆ ಯಾರು ಅಲ್ಲ, ನಮ್ ಚಾಯರ್ ಫ್ರೆಂಡ್ ಒಬ್ಬ ಇದ್ದಲ್ಲ ಕೂದಲು ಬಿಟ್ಕೊಂಡು, ಅವ್ನ್ ಹೇಳ್ತಾನೆ, ಈಗ ನೀವಿಬ್ರು ಗಿಟಾರ್ ನ ಪ್ಲೇ ಮಾಡ್ಬೇಕು. ಹೋಗ್ತಾ ಹೋಗ್ತಾ ಬೀಟ್ಸ್ ಜಾಸ್ತಿಯಾಗಿ ಆಗ್ತಾ ಇರ್ಬೇಕು, ತುಂಬಾನೇ ಫಾಸ್ಟ್ ಆಗಿ ಅದನ್ನ ಪ್ಲೇ ಮಾಡ್ಬೇಕು. ನೀವು ಆತರ ಪ್ಲೇ ಮಾಡ್ತಾ ಮಾಡ್ತಾ ಒಬ್ಬರ ಸ್ಪೀಡ್ ನ ಇನ್ನೊಬ್ರು ಯಾವಾಗ ಬೀಟ್ ಮಾಡ್ತಿರೋ ಅವರೇ ವಿನ್ನರ್ ಆಗೋದು. ಮ್ಯೂಸಿಕ್ ನ ಸ್ಟಾಪ್ ಮಾಡದೆ ಕಂಟಿನ್ಯೂಸ್ ಆಗಿ ಪ್ಲೇ ಮಾಡ್ತಾ ಇರ್ಬೇಕು ಅಂತ ಒಂದು ಚಾಲೆಂಜ್ ನ ಹಾಕ್ತಾರೆ. ಸರಿ, ಇವಾಗ ಫಸ್ಟ್ ಆಫ್ ಆಲ್ ಇವರಿಬ್ರು ಏನಕ್ಕೆ ಈ ತರ ಕಾಂಪಿಟೇಷನ್ ಮಾಡ್ಕೋಬೇಕು, ಇದಕ್ಕಿಂತ ಏನ್ ಕತೆ ಇದೆ ಅಂತ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಏನಂದ್ರೆ ಅವತ್ತು ನಮ್ಮ ಚಾಯ್ ಅವರು ಬಂದ್ಬಿಟ್ಟು ಹೀರೋಗೆ ಹೇಳಿರ್ತಾರಲ್ಲ ಕಾಲ್ ಮಾಡ್ಬಿಟ್ಟು, ಈ ತರ ಜಿಮ್ ಡ್ರೆಸ್ ಮತ್ತೆ ಐಸ್ ಕ್ರೀಮ್ ಎಲ್ಲ ಇಸ್ಕೊಂಡು ಸ್ಕೂಲ್ಗೆ ಬಂದ್ಬಿಡೋ ಅಂತ. ಅವಾಗ ಹೀರೋ ಕೂಡ ನಮ್ ಚಾಯ್ ಅವ್ರದ್ದು ಬ್ಯಾಂಡ್ ಟೀಮ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿರೋ ಗಿಟಾರ್ ನ ಎತ್ಕೊಂಡು ಪ್ಲೇ ಮಾಡಿರ್ತಾರಲ್ಲ, ಆಗ ಅಲ್ಲೇ ಮಲಗಿರೋನ್ ಕೂಡ ಎದ್ದು ಮಾತಾಡಿರ್ತಾನಲ್ಲ, ಅವನೇ ಇವ್ರ ಟೀಮ್ ಅಲ್ಲಿ ಇರೋ ಗಿಟಾರಿಸ್ಟ್. ಇವ್ನ್ ಬೇರೆ ಯಾರಲ್ಲ, ಸ್ಟಾರ್ಟಿಂಗ್ ಎಲ್ಲ 3 ಜನ ಹೊಡೆದಿರ್ತಾರ, ಅದ್ರಲ್ಲಿ ಇರೋನ್ ಒಬ್ನೇ. ಈ 3 ಜನನೇ ನಮ್ ಚಾಯ್ ಅವರು ಅವ್ರ ಟೀಮ್ ಅಲ್ಲಿ ಇಟ್ಕೊಂಡಿರೋದು. ಅವತ್ತು ನಮ್ ಹೀರೋ ಗಿಟಾರ್ ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಅವ್ನ್ ಹೇಳ್ತಾನೆ, ಪರವಾಗಿಲ್ಲಪ್ಪ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತೀಯಾ, ಆದ್ರೆ ನನ್ ಲೆವೆಲ್ಗೆಲ್ಲ ನೀನ್ ಪ್ಲೇ ಮಾಡಕ್ ಆಗಲ್ಲ ಅಂದಾಗ ಈ ಮಾತಿಗೆ ನಮ್ ಹೀರೋಗೆ ಲೈಟ್ ಆಗಿ ಟೆನ್ಷನ್ ಆಗಿರುತ್ತೆ. ಪ್ಲಸ್ ಲೈಟ್ ಆಗಿ ಅವ್ನಿಗೆಲ್ಲೋ ಈಗೋ ಟಚ್ ಆಗಿರುತ್ತೆ. ಅಷ್ಟೇ ಅಲ್ಲ, ಆ ಟೀಮ್ ಅಲ್ಲಿ ಇದಾನಲ್ಲ ಒಬ್ಬ, ಅವ್ನು ಹೇಳಿರ್ತಾನೆ, ನಾನೇ ಯಾವಾಗ ಈ ಟೀಮ್ ನ ಬಿಟ್ಟೋಗೋಣ ಅಂತ ಅನ್ಕೊಂಡಿದೀನಿ, ನಾನೆಲ್ಲ ಹೋಗಿ ಆ ಚಾಯ್ ಅವ್ನ ಟೀಮ್ ಅಲ್ಲಿ ಇರ್ತೀನ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ನೀವ್ ಈ ಟೀಮ್ ನ ಬಿಟ್ಟು ಹೋಗ್ಬಾರ್ದು, ಚಾಯ್ ಅವ್ರ ಜೊತೆನೆ ಇರ್ಬೇಕು ಅಂದಾಗ ಇವ್ನು ಹೇಳ್ತಾನೆ, ಫಸ್ಟ್ ಆಫ್ ಆಲ್ ಚಾಯ್ ಈ ಟೀಮ್ ಅಲ್ಲಿ ಇದಾನೆ ಅಂತ ಹೇಳ್ಬಿಟ್ಟೆ ನಾನ್ ಬಿಟ್ಟೋಗ್ತಾ ಇರೋದು. ಅವ್ನಿಗೆಲ್ಲ ಮ್ಯೂಸಿಕ್ ಬಗ್ಗೆ ಏನು ಗೊತ್ತೇ ಇಲ್ಲ, ನಾನ್ ಈ ಟೀಮ್ ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಸರಿ ಆಯ್ತು, ಇದಕ್ಕೂ ಮುಂಚೆ ನಾನು ಪ್ಲೇ ಮಾಡ್ತಾ ಇದ್ದಿದ್ದು ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಅದ್ರ ನೋಟ್ಸ್ ಎಲ್ಲ ಕೊಡು ಅಂತ ನೀವು ಕೇಳ್ತಾ ಇದ್ರಲ್ಲ, ಸರಿ ಆಯ್ತು, ಅದ್ ಹೆಂಗ್ ಪ್ಲೇ ಮಾಡೋದ್ರ ನೋಟ್ಸ್ ಎಲ್ಲ ಏನು ಅಂತ ನಿಮಗ್ ಕೊಡ್ತೀನಿ, ಆದ್ರೆ ಅದಕ್ಕೆ ಬದಲಾಗಿ ನೀವ್ ಈ ಟೀಮ್ ಅಲ್ಲೇ ಇರ್ಬೇಕು, ಈ ಟೀಮ್ ಬಿಟ್ಟು ಹೋಗ್ಬಾರ್ದು ಅಂದಾಗ, ಅಯ್ಯೋ ಹೋಗೋ, ಏನ್ ಅಷ್ಟು ದೊಡ್ಡ ಮ್ಯೂಸಿಕ್ ಮಾಸ್ಟರ್ ನನ್ಗೆ ಹೇಳ್ಕೊಡಕ್ಕೆ, ನಾನ್ ಈ ಟೀಮ್ ಬಿಟ್ಟು ಹೋಗ್ತೀನಿ ಅಂದಾಗ ಇವ್ನು ಹೇಳ್ತಾನೆ, ಸರಿ ನಾನ್ ಅಷ್ಟು ದೊಡ್ಡ ಪ್ಲೇಯರ್ ಅಲ್ವಾ ಅಂತ ಹೇಳಿ ಒಂದು ಕಾಂಪಿಟೇಷನ್ ಇಟ್ಕೊಂಡೆ ನೋಡ್ಬಿಡೋಣ, ಅವಾಗ ಗೊತ್ತಾಗುತ್ತೆ ನಾನ್ ದೊಡ್ಡವನ ಅಥವಾ ನೀನ್ ದೊಡ್ಡವನ ಅಂತ ಹೇಳಿ ಅವ್ರು ಅವಾಗೆ ಚಾಲೆಂಜ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇವಾಗ ಇವ್ರಿಬ್ರು ಬಂದು ಈ ತರ ಕಾಂಪಿಟೇಟ್ ಮಾಡ್ತಾ ಇರೋದು. ಇವಾಗ ಹಂಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಟೀಮ್ ಅಲ್ಲಿ ಇದ್ದಲ್ಲ ಒಬ್ಬ ಯೂನಿಫಾರ್ಮ್ ಹಾಕೊಂಡಿರ್ತಾನಲ್ಲ, ಅವನಂತೂ ಸಕ್ಕದಾಗಿ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿರೋರೆಲ್ಲ ಕ್ಲಾಪ್ ಮಾಡ್ಕೊಂಡು ಸೂಪರ್ ಆಗಿ ಪ್ಲೇ ಮಾಡ್ತಾ ಇದೀಯ ಅಂತ ಅವ್ನಿಗೆ ಸಖತ್ ಎಂಕರೇಜ್ ಮಾಡ್ತಾ ಇರ್ತಾರೆ. ಈಗ ಹಂಗೆ ನಮ್ ಹೀರೋ ಮುಖನ ತೋರಿಸ್ತಾರೆ. ಅವ್ನಂಗೆ ಲೈಟ್ ಆಗಿ ಸ್ಮೈಲ್ ಮಾಡ್ಬಿಟ್ಟು ಈಗ ಅವ್ನಂಗೆ ಗಿಟಾರ್ ನ ಇಟ್ಕೊಂಡು ಮ್ಯೂಸಿಕ್ ನ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಒಬ್ಬರಿಗಿಂತ ಒಬ್ರೇನು ಕಡಿಮೆ ಇಲ್ಲ ಅನ್ನೋ ತರ ನಮ್ ಹೀರೋನು ತುಂಬಾನೇ ಸೂಪರ್ ಆಗಿ ಪ್ಲೇ ಮಾಡ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ಏನ್ ಈ ತರ ಪ್ಲೇ ಮಾಡ್ತಿದಾರೆ ಅಂತ ಹೋಗ್ತಾ ಹಂಗೆ ಸ್ಪೀಡ್ ಆಗ್ತಾ ಹೋಗುತ್ತೆ. ನೋಡಿ, ಇವ್ರ ಈ ತರ ಪ್ಲೇ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಚಾಯ್ ಮತ್ತೆ ಪಾರ್ಕ್ ಅಂತೂ ಸಖತ್ ಶಾಕ್ ಅಲ್ಲಿ ಇರ್ತಾರೆ. ಏನೋ ಇವ್ರು ಈ ತರ ಪ್ಲೇ ಮಾಡ್ತಿದಾರೆ ಇಷ್ಟು ಸ್ಪೀಡ್ ಆಗ, ಅಯ್ಯೋ ನಮ್ ಕೈಲಿ ಇದೆಲ್ಲ ಆಗಲ್ಲ ಅನ್ನೋ ತರ ನೋಡ್ತಾ ಇರ್ತಾರೆ. ಆದ್ರೆ ಒಂದು ಸ್ಟೇಜ್ ಗೆ ನಮ್ ಹೀರೋ ಅಂತೂ ಸಖತ್ ಸ್ಪೀಡ್ ಆಗಿ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದಿಷ್ಟು ಮಿಸ್ಟೇಕ್ ಕೂಡ ಮಾಡ್ತಾ ಇಲ್ಲ. ಇದನ್ನ ನೋಡಿ ಆಪೋಸಿಟ್ ಆಪೋನೆಂಟ್ ಒಬ್ಬ ಇದ್ದಲ್ವಾ ಯೂನಿಫಾರ್ಮ್ ಹಾಕೊಂಡು, ಅವನಂತೂ ಕೈಗಳ ಎತ್ಬಿಟ್ಟ, ಅಯ್ಯೋ ಈ ಲೆವೆಲ್ಗಂತೂ ಸ್ಪೀಡ್ ಆಗಿ ನನ್ ಕೈಲಿ ಪ್ಲೇ ಮಾಡಕ್ ಆಗಲ್ಲ ಅಂತ. ಇನ್ನೇನು ನಮ್ ಹೀರೋನೇ ಇದ್ರಲ್ಲಿ ವಿನ್ ಆಗಿದ್ದು. ಇದನ್ನ ನೋಡಿ ಚಾಯ್ ಅವ್ರಿಗಂತೂ ಸಖತ್
ಸಖತ್ ಖುಷಿ ಆಗ್ಬಿಡುತ್ತೆ. ಓಡ್ ಬಂದು ಅವನ್ನ ಹಿಡ್ಕೊಂಡು ಅವ್ನ ಮೇಲೆ ಎಗ್ರಿ ಸೂಪರ್ ಆಗಿ ಪ್ಲೇ ಮಾಡ್ದೆ ಕಣೋ, ನಾನು ನನ್ನ ಟೀಮ್ ಒಬ್ಬನ್ ಬೇಕು ಅಂತ ಇದ್ದೆ, ನೀನೇ ಕಣೋ, ನೀನೇ ಸೆಲೆಕ್ಟ್ ಆಗ್ಬಿಟ್ಟೆ ಅಂತ ಹೇಳಿ ಸಖತ್ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲೇ ಚಾಯರ್ ಬಂದು ಒಂದು ಲಿಸ್ಟ್ ನ ರೆಡಿ ಮಾಡ್ಕೊಂಡು, ಅಂದ್ರೆ ಒಂದು ಟೀಮ್ ನ ರೆಡಿ ಮಾಡಿದೀನಿ ಅಂತ ಹೇಳಿ ಲಿಸ್ಟ್ ನ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಆ ಸರ್ ಹತ್ರ ಕೊಡ್ತಾ ಇರ್ತಾರೆ. ಏನಂದ್ರೆ ಇವ್ರ ಸ್ಕೂಲ್ ಅಲ್ಲಿ ನಡೆಯೋ ಇವೆಂಟ್ ಅಲ್ಲಿ ಇವ್ರ ಕೂಡ ಒಂದು ಕಾನ್ಸರ್ಟ್ ಮಾಡ್ತೀವಿ ಅಂತ ಕೇಳ್ತಾ ಇರೋದು. ಆ ಸರ್ ನೋಡಿದ್ರೆ ಅದೆಲ್ಲ ಉಪಯೋಗಕ್ಕೆ ಬರಲ್ಲ ಕಣ್ರೋ, ನಿಮ್ಗೆಲ್ಲ ಬೇರೆ ಕೆಲಸ ಇಲ್ವಾ, ನೀವಿರೋದ್ ಒಂದ್ 2-3 ಜನಕ್ಕೆ ಒಂದ್ ಟೀಮ್ ಇದೆ ಅಂತ ಹೇಳ್ಕೊಂಡು ಅದ್ ಹೆಸರಿಟ್ಕೊಂಡ್ ಬಂದ್ಬಿಟ್ಟಿದೀರಾ, ಮಿನಿಮಮ್ 6 ಜನ ಇರ್ಬೇಕು ಅಂದಾಗ ಚಾಯ್ ಅವ್ರು ಕೂಡ ಹೇಳ್ತಾರೆ, ಸರ್ ಕರೆಕ್ಟ್ ಆಗಿ ನೋಡಿ ಸರ್, ನಾನು ಆಲ್ರೆಡಿ ಟೀಮ್ ನ ಫಾರ್ಮ್ ಮಾಡಿದ್ದಾಯ್ತು, ನಮ್ ಟೀಮ್ ಅಲ್ಲಿ 6 ಜನ ಇದ್ದಾರೆ ಅಂದಿದ ತಕ್ಷಣ ಏನು 6 ಜನ ಇದಾರ, ಪರವಾಗಿಲ್ವೇ 6 ಜನನ ಸೇರ್ಸ್ಬಿಟ್ಟಿದ್ಯಾ, ಸರಿ ಆಯ್ತು ಅಂತ ಹೇಳಿ ಅವ್ರು ಕೂಡ ಈವೆಂಟ್ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಪರ್ಮಿಷನ್ ನ ಕೊಟ್ಬಿಟ್ರು. ಇನ್ನೇನು ಇವ್ರ 3 ಜನಕ್ಕೂ ಫುಲ್ ಖುಷಿ. ಚಾಯ್, ಹೀರೋ ಮತ್ತೆ ಪಾರ್ಕ್ 3 ಜನ ಕೂಡ ಇವ್ರದೊಂದು ಬ್ಯಾಂಡ್ ಟೀಮ್ ಇರುತ್ತಲ್ಲ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಕ್ಚುಲಿ ಒಳಗಡೆ ಹೋದ್ಮೇಲೆ ಆ 3 ಜನ ಟೆರರ್ ಆಗಿ ನಿಂತ್ಕೊಂಡು ಇವ್ರ 3 ಜನ ಗುರಾಯಿಸ್ತಾ ಇರ್ತಾರೆ. ಇವ್ರು ಹಂಗೆ ಗುರಾಯಿಸ್ಕೊಂಡು ನಿಂತಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇದಕ್ಕೂ ಮುಂಚೆ ಒಂದ್ಸತಿ ಹೊಡೆದಿದ್ರಲ್ಲ, ಇವಾಗೂ ಸೇರ್ಕೊಂಡು ಎಲ್ಲಂಗ್ ಹೊಡೆದ್ಬಿಡ್ತಾರೋ ಅಂತ. ಯಾಕಂದ್ರೆ ಆ ಟೀಮ್ ಅಲ್ಲಿ ಒಬ್ಬನ್ಗೆ ತಾನೆ ಈಗ ಗಿಟಾರ್ ಪ್ಲೇ ಮಾಡಿದ್ದು, ಅವ್ನ್ಗೂ ಮತ್ತೆ ನಮ್ ಹೀರೋಗೆ ತಾನೆ ಈಗ ಕ್ಲಾಶ್ ಆಗಿದ್ದು, ಅದರಿಂದ ಎಲ್ಲಿ ಹೊಡಿತಾರೋ ಅಂತ ನೋಡ್ತಾ ಇರ್ಬೇಕಾದ್ರೆ ಅವನಂತೂ ಬನ್ನಿ ಅಂತ ವೆಲ್ಕಮ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಇನ್ನಿಬ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇವನೇನ್ ಇತ್ರ ವೆಲ್ಕಮ್ ಮಾಡ್ತಾ ಇದ್ದಾನೆ, ಇವ್ರಿಗೆಲ್ಲ ಮ್ಯೂಸಿಕ್ ಬಗ್ಗೆ ಸ್ವಲ್ಪನೂ ಅರಿವೇ ಇಲ್ಲ ಕಣೋ, ಇವ್ರನ್ನೇನಕ್ಕೋ ನೀನ್ ಇತ್ರ ವೆಲ್ಕಮ್ ಅಂತ ಹೇಳ್ತಾ ಇದೀಯ ಅಂತ ಬೈತಾ ಇರ್ಬೇಕಾದ್ರೆ ಸೆಂಟರ್ ಹೇಳೋನ್ ಹೇಳ್ತಾನೆ, ಅದೆಲ್ಲ ಏನಿಲ್ಲ, ಅವ್ರಿಗೆಲ್ಲ ಮ್ಯೂಸಿಕ್ ಚೆನ್ನಾಗೇ ಬರುತ್ತೆ ಅಂತ ಹೇಳಕ್ ಆಗದೆ ನೋವ್ನ ಹೇಳ್ಕೊಳ್ತಾ ಇರ್ತಾನೆ. ಅದ್ರಲ್ಲಿ ಅವ್ರಿಬ್ರಂತೂ ಸರಿಯಾಗಿ ಬೈತಾನೆ ಇರ್ಬೇಕಾದ್ರೆ ಪಾರ್ಕ್ ಅನ್ನೋನ್ ಬಂದು ಅವ್ರಿಬ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಒಬ್ಬ ಬಂದು ಮುಟ್ಟಾಳ, ಇನ್ನೊಬ್ಬ ಬಂದು ಮೂರ್ಖ, ಆದ್ರೆ ಇಬ್ರು ಫಸ್ಟ್ ಕ್ಲಾಸ್ ಕಣೋ, ಅಷ್ಟು ಚೆನ್ನಾಗಿ ಇವ್ರಿಬ್ರು ಪರ್ಫಾರ್ಮ್ ಮಾಡ್ತಾರೆ. ಆಕ್ಚುಲಿ ಟ್ಯಾಲೆಂಟ್ ಎಲ್ಲ ಚೆನ್ನಾಗೇ ಇದೆ, ಆದ್ರೆ ಇದಕ್ಕೂ ಮುಂಚೆ ಯಾವ್ದೋ ಕಾನ್ಸರ್ಟ್ ಅಲ್ಲಿ ಏನೋ ಮಾಡಕ್ ಹೋಗ್ಬಿಟ್ಟು ಸಣ್ಣ ಮಿಸ್ಟೇಕ್ ಮಾಡಿರೋದ್ರಿಂದ ಆತರ ಟೀಮ್ ಇಂದ ಹೊರಗಡೆ ಬರ್ಬೇಕಾಯ್ತು. ಈಗ ಸದ್ಯಕ್ಕೆ ಈ ಬ್ಯಾಂಡ್ ಅಲ್ಲೇ ಇದಾರೆ ಅಂತ ಅವ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಅದಾದ್ಮೇಲೆ ಈ 3 ಜನ ಹಂಗೆ ಒಂದು ಟೀಮ್ ಆಗಿ ಕೈಯೆಲ್ಲ ಹಾಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ 3 ಜನಕ್ಕೆ ಏನ್ ಅರ್ಥ ಆಗ್ತಿಲ್ಲ, ನಮ್ಮನ್ನ ಬಿಟ್ಟು ಇವ್ರು ಏನ್ ಡಿಸ್ಕಸ್ ಮಾಡ್ತಿದ್ದಾರೆ, ನಮ್ ಬಗ್ಗೆನೇ ಏನೋ ಮಾತಾಡ್ತಾ ಇದಾರಾ ಅಂತ. ಸ್ವಲ್ಪತ್ತಿಗೆ 3 ಜನ ಎದ್ಬಿಟ್ಟು ಹೇಳ್ತಾರೆ, ಸರಿ ಆಯ್ತು, ನಾವು ನಿಮ್ ಬ್ಯಾಚ್ ಅಲ್ಲೇ ಇರೋದಕ್ಕೆ ಒಪ್ಕೊಂಡಿದೀವಿ, ನಾವೆಲ್ಲ ಮೇಲೆ ಟೀಮ್ ಮೆಂಬರ್ಸ್ ಆಗಿರೋಣ, ಆದ್ರೆ ಒಂದು ಕಂಡೀಷನ್, ಚಾಯ್ ನೀವೇ ನಮ್ ಟೀಮ್ ಅಲ್ಲಿ ಹಾಡಾಡ್ಬೇಕು, ನೀವು ಮಾತ್ರನೇ ಹಾಡಾಡ್ಬೇಕು, ಅದ್ರಲ್ಲೂ ನಿಮ್ಗೆ ಹಾಡ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಕಾಂಪಿಟೇಷನ್ ಎಲ್ಲ ಇಡ್ತೀವಿ, ನೀವು ಹೈ ಪಿಚ್ ಲೋ ಪಿಚ್ ಎಲ್ಲ ಹೆಂಗ್ ಆಡ್ತೀರಾ ಅಂತ ನೋಡ್ಬೇಕು, ಅದ್ರಲ್ಲಿ ಇವಕ್ಕೆಲ್ಲ ಕಿತ್ತಿ ಒದರ್ದ್ರೇನೆ ನಾವ್ ಈ ಟೀಮ್ ಅಲ್ಲಿ ಇರೋದು, ಇಲ್ಲಾಂದ್ರೆ ನಾವು ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳಿದಾಗ ಚಾಯ್ ಅವ್ರಿಗೆ ಏನ್ ಅರ್ಥ ಆಗ್ತಿಲ್ಲ, ಏನು ನಾನು ಒಬ್ನೇ ಹಾಡಾಡ್ಬೇಕಾ, ನನಗೆ ಹಾಡಲ್ಲ ಅಷ್ಟು ಚೆನ್ನಾಗಿ ಬರಲ್ಲ, ಸರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ಕಾದ್ರೂ ಟೈಮ್ ಕೊಡಿ ಅಂದಾಗ ಸರಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ, ನೀವೇನಾದ್ರೂ ಟೆಸ್ಟ್ ಅಲ್ಲಿ ಪಾಸ್ ಆಗಿಲ್ಲ ಅಂತಂದ್ರೆ ನಾವೇ ಟೀಮ್ ಅಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ 3 ಜನ ಒಂದು ಕ್ಲಬ್ ಗೆ ಹೋಗಿರ್ಬೇಕಾದ್ರೆ ಚಾಯ್ ಅವರಂತೂ ಮೈಕ್ ಎತ್ಕೊಂಡು ಹೂ ಅಂತ ಕಿರ್ಚ್ಕೊಂಡು ಹಾಡಾಡ್ತಾ ಇರ್ತಾರೆ. ಇವ್ರಿಗೆ ಗಾಬ್ರಿಯಲ್ಲೇ ಹತ್ರ ಸೌಂಡ್ ಬರ್ತಾ ಇರೋದು, ಹೆಂಗಾದ್ರೂ ಮಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೈ ಪಿಚ್ ಲೋ ಪಿಚ್ ಅಂತ ನೋಡ್ತಾ ಇಲ್ಲ, ಎಲ್ಲದನ್ನು ಸೇರ್ಸ್ ಆಡ್ತಾ ಇರ್ತಾರೆ. ಇವ್ರಂತೂ ಎಷ್ಟು ತಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ, ಬೇಡ ಕಣೋ ಆತರ ಹಾಡ್ಬೇಡ ಅಂತ, ಆದ್ರೂ ಚಾಯರ್ ಬಿಡೋ ತರ ಇಲ್ಲ. ಅವ್ರು ಜೋರಾಗಿ ಅವ್ರ ಎನರ್ಜಿನೆಲ್ಲ ಯೂಸ್ ಮಾಡಿ ಹಾಡಿದ್ದಕ್ಕೆ ಪಾಪ ಜ್ಞಾನ ತಪ್ಪಿನೇ ಬಿದ್ಬಿಟ್ರು. ಈಗ ಸ್ವಲ್ಪ ಎಚ್ಚರ ಆದ್ಮೇಲೆ ಪಾರ್ಕ್ ಹೇಳ್ತಾರೆ, ಚಾಯ್ ನಾನ್ ಹೇಳೋದ್ ಕೇಳೋ, ಬೇರೆ ಯಾವ್ದೇ ವಿಷಯ ಆದ್ರೆ ಕೂಡ ಈಗ ಕಷ್ಟಪಟ್ಟು ಕಲಿಬೋದ್ ಕಣೋ, ಆದ್ರೆ ಮ್ಯೂಸಿಕ್ ಅಲ್ಲ ಆತರ ಅಲ್ಲ, ಅದ್ರಲ್ಲೂ ನ್ಯಾಚುರಲ್ ಆಗಿ ಬಂದಿರ್ಬೇಕು ಕಣೋ ನಿನ್ಗೆ. ಅಂದ್ರೆ ಈಗ ಒಂದು ಹಾಡಾಡ್ತೀವಿ ಅಂತಂದ್ರೆ ನಿನ್ಗೆ ನ್ಯಾಚುರಲ್ ಆಗಿ ಆ ವಾಯ್ಸ್ ಸೆಟ್ ಆಗಿರ್ಬೇಕು, ಹೈ ಪಿಚ್ ಲೋ ಪಿಚ್ ಎಲ್ಲ ತಾನಾಗೆ ಬರ್ಬೇಕು ಕಣೋ, ನೀನ್ ಈ ತರ ಎಲ್ಲ ಹಾಡಿದ್ರೆ ಸೆಟ್ ಆಗಲ್ಲ, ದಯವಿಟ್ಟು ಬಿಟ್ಬಿಡು ಅಂತ ಹೇಳಿದ್ರೆ ಚಾಯ್ ಅಂತೂ ಕೇಳೋ ತರನೇ ಇಲ್ಲ, ಅದೆಲ್ಲ ನನ್ ಕೈಲಿ ಆಗಲ್ಲ, ನಾನು ಹಾಡಾಡ್ಬೇಕಷ್ಟೇ, ನಾನು ಹೈ ಪಿಚ್ ಲೋ ಪಿಚ್ ಎಲ್ಲ ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೇಕು, ನನ್ಗೆ ಅದನ್ನ ಹೇಳ್ಕೊಡಿ ಅಂತ ಕೇಳಿ ತುಂಬಾನೇ ಹಠ ಮಾಡ್ತಾ ಇರ್ತಾರೆ. ಪಾರ್ಕ್ ಹೇಳ್ತಾರೆ, ಅದ್ ನಿನ್ ಬ್ಲಡ್ ಅಲ್ಲೇ ಇಲ್ಲ ಕಣೋ, ಆತರ ಆಡ್ಬೇಕಂದ್ರೆ ನೀನ್ ಮತ್ತೆ ಸತ್ತು ಬದುಕ್ ಬರ್ಬೇಕ್ ಕಣೋ, ಅಥವಾ ನಿನ್ ತರನೇ ನಿನ್ ಮಗ ಬರ್ಬೇಕ್ ಕಣೋ ಅಂತ ಹೇಳಿದ ತಕ್ಷಣ ಇಲ್ಲಿ ನಮ್ ಹೀರೋ ನೀರ್ ಕುಡಿತಾ ಇದ್ದಲ್ವಾ, ಅವ್ನ್ ಹಂಗೆ ಮುಖದ ಮೇಲೆ ಉಗ್ದೇ ಬಿಟ್ಟ. ಯಾಕಂದ್ರೆ ಏನ್ ಸಗಡನಾಗಿ ನನ್ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಹೇಳಿ ಅವ್ನು ಹೇಳ್ತಾನೆ, ಅಯ್ಯೋ ಸಾರಿ, ತಲೆಗೆ ಹತ್ಬಿಡ್ತು ನೀರ್, ಅದಕ್ಕೆ ಉಗಿದ್ಬಿಟ್ಟೆ, ಏಂಜಲ್ ಎಲ್ಲ ಬಿದ್ಬಿಡ್ತು, ಸಾರಿ ಅಂತ ಹೇಳ್ತಾನೆ. ಈ ಟೈಮಲ್ಲಿ ಚಾಯ್ ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ. ಹೌದು, ನಾನ್ ಸತ್ತರೆ ತಾನೆ ನಾನ್ ಮತ್ತೆ ಬದುಕಕ್ಕಾಗೋದು, ಅವಾಗ ತಾನೆ ನನ್ನ ಹತ್ರ ಮ್ಯೂಸಿಕ್ ಎಲ್ಲ ಆಡಕ್ಕಾಗೋದು, ಹಂಗಾರೆ ನಾನ್ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಲೂಸ್ ತರ ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ರು. ಇವ್ರಿಗೆಲ್ಲ ಅಯ್ಯೋ ಈ ಮೆಂಟಲ್ ನ ಇಟ್ಕೊಂಡು ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ ಹೀರೋ ಬೇರೆ ಚಾಯ್ನ ಓಡಿಸ್ಕೊಂಡು ಅವ್ರ ಹಿಂದ್ಗಡೆನೆ ಓಡೋಗ್ತಾರೆ. ಹೆಂಗೋ ಬೀಳೋದಕ್ಕೂ ಮುಂಚೆನೆ ಹಿಡಿದು ಬಿಟ್ರು. ಆಗ ನಮ್ ಹೀರೋ ತಲೆಯಲ್ಲಿ ಓಡ್ತಾ ಇರುತ್ತೆ, ನಾವಪ್ಪ ಮೆಂಟಲ್ ತರ ಈ ತರ ಆಡಿನೇ ಎಲ್ಲೋ ಏನೋ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ, ಅದರಿಂದ ಅವ್ರಿಗೆ ಕಿವಿ ಕೇಳಿಸ್ದೆ ಆಗ್ಬಿಟ್ಟಿರೋದು, ಮಾತ್ ಬರಕ್ಕಾಗದೆ ಆಗ್ಬಿಟ್ಟಿರೋದು ಅಂತ ಹೇಳಿ ಬೈಕೊಳ್ತಾ ಇರ್ತಾನೆ. ಅದಾದ್ಮೇಲೆ ಈಗ ನೈಟ್ ಅವ್ರ ಮನೇಲಿ ತೋರಿಸ್ತಾರೆ. ಚಾಯ್ ಬಂದು ಹೀರೋ ಹತ್ರ ಒಂದು ವಿಷಯನ ಬಿಡದೆ ಕೇಳ್ತಾ ಇರ್ತಾರೆ, ನನಗೆ ಗಿಟಾರ್ ಹೇಳ್ಕೊಡು ಅಂತ. ಹೀರೋ ಹೇಳ್ತಾನೆ, ಸರಿ ಅದೆಲ್ಲ ಸೆಕೆಂಡರಿ, ಅದೆಲ್ಲ ಆಮೇಲೆ ಹೇಳ್ಕೊಡ್ತೀನಿ, ಫಸ್ಟ್ ಚೆನ್ನಾಗಿ ಓದ್ರಿ, ಹೆಂಗಾದ್ರೂ ಕಷ್ಟಪಟ್ಟು ಇಯರ್ ನ ಪಾಸ್ ಆಗ್ಬಿಟ್ಟು ನೆಕ್ಸ್ಟ್ ಇಯರ್ ನೀವು ಕಾಲೇಜ್ಗೆ ಸೇರ್ಬೇಕು ಅಂದಾಗ ಚಾಯ್ ಹೇಳ್ತಾರೆ, ನನ್ಗೊಂದ್ ವಿಷಯ ಅರ್ಥ ಆಗ್ತಾ ಇಲ್ಲ, ನಾನ್ ಯಾವ್ದಾದ್ರು ಒಂದು ಅಪಾಯದಲ್ಲಿ ಇದೀನಿ ಅಂದ್ರೆ ನನ್ನ ಕಾಪಾಡ್ತೀಯಾ, ನನ್ಗೋಸ್ಕರ ರಿಸ್ಕ್ ಎಲ್ಲ ಎತ್ಕೊಂಡು ನನ್ಗೆ ಅಪಾಯ ಅಂದಾಗ ಕಾಪಾಡ್ತೀಯಾ, ನನ್ಗೆಲ್ಲಾ ವಿಷಯನೂ ಹೇಳ್ಕೊಡ್ತೀಯಾ, ಪ್ರತಿ ಕ್ಷಣನೂ ನನ್ ಮೇಲೆ ತುಂಬಾನೇ ಕೇರಿಂಗ್ ಆಗಿದ್ಯಾ, ಏನಕ್ಕೆ ಏನ್ ರೀಸನ್ ಅಂತ ಕೇಳಿದಾಗ ಹೀರೋ ಬಂದ್ಬಿಟ್ಟು ಇಲ್ಲ ಅದೆಲ್ಲ ಏನು ಇಲ್ಲ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡಕ್ಕೆ ನೋಡ್ತಾನೆ. ಆದ್ರೆ ಟಕ್ ಅಂತ ಏನ್ ಅನ್ಕೊಂಡಂತ ಗೊತ್ತಿಲ್ಲ, ಇದಕ್ಕೆಲ್ಲ ಕಾರಣ ನಿಮ್ ಅಜ್ಜಿನೇ ಅಂತ ಹೇಳ್ಬಿಡ್ತಾರೆ. ಈಗ್ಲೇ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರ್ಸೋದು. ಆಕ್ಚುಲಿ ಅವ್ರ ಅಜ್ಜಿ ಬಂದು ನಮ್ ಹೀರೋ ಹತ್ರ ತುಂಬಾನೇ ಕೇಳ್ಕೊಂಡಿರ್ತಾರೆ, ದಯವಿಟ್ಟು ಹೆಂಗಾದ್ರೂ ಮಾಡಿ ಅವ್ನ ಇಯರ್ ಪಾಸ್ ಮಾಡೋ ತರ ಮಾಡ್ಬಿಡಪ್ಪ, ಅವ್ನ ಹೆಂಗಾದ್ರೂ ಮಾಡಿ ಚೆನ್ನಾಗಿ ಓದಿ ಕಾಲೇಜ್ಗೆ ಹೋಗೋದನ್ನ ನನ್ ಕಣ್ ತುಂಬಾ ನೋಡ್ಬೇಕು ಅಂತ ಅನ್ಕೊಂಡಿದೀನಿ, ಅವನೊಂದು ಡಿಗ್ರಿ ತಗೊಂಡ್ಬಿಟ್ರೆ ನನಗ್ ಸಮಾಧಾನ, ಆಮೇಲೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನಾನ್ ಪ್ರಾಣದಲ್ಲಿ ಇರುವಾಗ ಒಂದು ವಿಷಯನ ನೆರವೇರಿಸ್ಕೊಟ್ಬಿಡಪ್ಪ, ನನ್ ಪೂರ್ತಿ ನಂಬಿಕೆ ನಿನ್ ಮೇಲೆನೆ ಇಟ್ಕೊಂಡಿದೀನಿ, ನಾನ್ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಅವನು ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಇತರ ಲಾಡ್ಜ್ ಎಲ್ಲ ಇಟ್ಕೊಂಡು ಅಷ್ಟು ಇಷ್ಟು ಹಣನ ಸಂಪಾದನೆ ಮಾಡ್ತಾ ಇದೀನಿ, ಆದ್ರೆ ಅವ್ನ ಅದನ್ನ ತಪ್ಪಾಗಿ ತಿಳ್ಕೊಂಡು ಈ ವಯಸ್ಸಲ್ಲಿ ನಾನು ಕಷ್ಟ ಪಡ್ತಾ ಇದೀನಿ ಅಂತ ನನಗ್ ಹಣ
ಸಹಾಯ ಮಾಡ್ಬೇಕು ಅಂತ ಅವ್ನ್ ಪಾರ್ಟ್ ಟೈಮ್ ಜಾಬ್ಗೆಲ್ಲ ಹೋಗ್ತಾ ಇದ್ದಾನೆ. ಆತರ ಹೋಗ್ಕೊಂಡು ಓದಿದ್ರೆ ಅವ್ನಿಗೇನ್ ತಲೆಗತ್ತತ್ತೆ, ಹಿಂಗಾದ್ರು ಮಾಡಿ ಅವ್ನಿಗೆ ಚೆನ್ನಾಗಿ ಓದ್ನ ಹೇಳ್ಕೊಟ್ಬಿಡಪ್ಪ. ಒಂದು ವಿದ್ದಲ್ಲಿ ಅವನ ಹತ್ರ ಓದ್ ಇಂಟ್ರೆಸ್ಟ್ ತೋರಿಸ್ತಾ ಇರೋದಕ್ಕೆ ನಾನು ಒಂದು ಕಾರಣ ಆಗ್ಬಿಟ್ಟಿದ್ದೀನಿ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ಪ್ಲೀಸ್ ಹೆಂಗಾದ್ರು ಹೆಲ್ಪ್ ಮಾಡಿ ಅಂತ ಹೇಳಿ ನಮ್ ಹೀರೋ ಕೈಗೆ ದುಡ್ಡೆಲ್ಲ ಕೊಡಕ್ಕೆ ನೋಡ್ತಾರೆ. ಆದ್ರೆ ನಮ್ ಹೀರೋ ಇಲ್ಲ ಅಜ್ಜಿ ನನಗೆ ದುಡ್ಡೆಲ್ಲ ಏನು ಬೇಡ, ನಾನು ಹೇಳ್ಕೊಡ್ತೀನಿ ಅಂತ ಎಷ್ಟು ಹೇಳಿ ನೋಡ್ತಾನೆ. ಆದ್ರೂ ಅಜ್ಜಿ ಬಂದ್ಬಿಟ್ಟು ದಯವಿಟ್ಟು ಅಪ್ಪ ಇದು ಗುರುದಕ್ಷಿಣೆ ಅಂತಾನೆ ಇಟ್ಕೋ, ದಯವಿಟ್ಟು ಇದನ್ನ ತಗೊಂಡು ನನ್ ಮೊಮ್ಮಗನ್ಗೆ ಓದೋದು ಹೇಳ್ಕೊಡು ಅಂತ ಪಾಪ ತುಂಬಾನೇ ಕೇಳ್ಕೊಂಡಿರ್ತಾರೆ. ಈಗ ಹೀರೋ ಇದನ್ನೆಲ್ಲ ಹೇಳ್ತಾ ಇದ್ರೆ ನಮ್ ಚಾಯ್ ಅವರು ಕೂಡ ಯೋಚನೆ ಆಗ್ತಾ ಇದೆ, ಪಾಪ ನಮ್ಮ ಅಜ್ಜಿ ನನ್ ಮೇಲೆ ಎಷ್ಟೆಲ್ಲ ಹೋಪ್ ಇಟ್ಕೊಂಡಿದ್ದಾರೆ, ನನ್ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂತ. ಆಗ ಚಾಯ್ ಕೇಳ್ತಾರೆ, ಸರಿ ನಮ್ಮ ಅಜ್ಜಿ ದುಡ್ಡು ಕೊಡ್ತಾರೆ, ನೀ ನನ್ಗೆ ಹೇಳ್ಕೊಡ್ತೀಯಾ, ಓಕೆ, ಆದ್ರೆ ತುಂಬಾ ಸತಿ ನನ್ನ ಕಾಪಾಡಕ್ಕೆ ಟ್ರೈ ಮಾಡ್ತಾ ಇದೀಯಾ, ನನ್ನ ತುಂಬಾ ಹುಷಾರಾಗಿ ನೋಡ್ಕೊಂತ ಇದೀಯಾ, ಏನ್ ಕತೆ ಅಂದಾಗ ಇವ್ನು ಹೇಳ್ತಾನೆ, ಇಲ್ಲ ಇಲ್ಲ ಆತರ ಎಲ್ಲ ಏನಿಲ್ಲ, ಯಾಕಂದ್ರೆ ಸುಮಾರು ಸತಿ ನೀವ್ ನನ್ನ ಕಾಪಾಡಿದಿರಲ್ವಾ ಅದಕ್ಕೋಸ್ಕರ ಅಂದಾಗ ಚಾರ್ಗ್ ಅರ್ಥ ಆಗ್ತಾ ಇಲ್ಲ, ಏನೋ ನಾನೇನ ಕಾಪಾಡಿದಿನ ಏನೋ ಹೇಳ್ತಾ ಇದೀಯಾ ಅಂತ. ಆಕ್ಚುಲಿ ನಮ್ ಹೀರೋ ಬಂದು ಅವ್ನ್ ಫ್ಯೂಚರ್ ಅಲ್ಲಿ ನಡೆದಿರೋದನ್ನ, ಅಂದ್ರೆ ಇವ್ನ್ ಚಿಕ್ಕವನಾಗಿರ್ಬೇಕಾದ್ರೆ ನಡೆದಿರೋದನ್ನ ಹೇಳ್ತಾ ಇರೋದು. ಬಟ್ ಚಾರ್ಗ್ ಅದ ಅರ್ಥ ಆಗಲ್ವಲ್ಲ. ಇವ್ನು ಹೇಳ್ತಾನೆ, ಇಲ್ಲ ಇಲ್ಲ ನಾನು ಹೇಳ್ತಾ ಇರೋದೇನಂದ್ರೆ ಉಳ್ಕೊಳಕ್ಕೆ ಜಾಗ ಕೊಟ್ಟಿದ್ದೀರಾ, 3 ಹೊತ್ತು ಊಟ ಕೊಡ್ತಾ ಇದ್ದೀರಾ, ಕೈ ತುಂಬಾ ದುಡ್ಡು ಕೊಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದಾಗ ಚಾಯ್ ಕೂಡ ಸರಿ ಸರಿ ಆಯ್ತು ಅಂದಾಗ ಹೀರೋ ಸರಿ ಈ ಮಾತೆಲ್ಲ ನಿಲ್ಸ್ಬಿಟ್ಟು ಫಸ್ಟ್ ಓದೋದ್ರ ಕಡೆ ಗಮನ ಕೊಡಿ, ಓದಿ ಅಂತ ಹೇಳ್ಬಿಟ್ಟು ಚಾಯ್ ಅವರು ಬುಕ್ ಮೇಲೆ ಕೈ ಇಟ್ಕೊಂಡಿರ್ಬೇಕಾದ್ರೆ ನಮ್ ಹೀರೋ ಕೂಡ ಅವ್ರ ಕೈ ಮೇಲೆ ಕೈ ಇಟ್ಟಿದ ತಕ್ಷಣ ಚಾಯ್ ಅವರು ಇದು ಈ ಸತಿ ಕೂಡ ತಪ್ಪಾಗಿ ತಿಳ್ಕೊಳ್ತಾರೆ. ಅಯ್ಯೋ ನೀನ್ ಮತ್ತೆ ನನ್ ಮುಟ್ಬಿಟ್ಟ, ನೀನ್ ಏನು ಅನ್ಕೊಂಡಿದ್ಯಾ, ನನ್ನ ಅಜ್ಜಿ ನನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ರೂಮ್ ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಹೀರೋ ಬಿಡ್ತಾ ಇಲ್ಲ. ಹಂಗೆ ನೈಸಾಗಿ ಜಾರ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀರಾ, ಮರ್ಯಾದಾಗ ಬಂದ್ ಕೂತ್ಕೊಂಡು ಓದಿ ಅಂತ ಅವ್ರು ಹಿಡ್ಕೊಂಡು ಎಳ್ದಾಡ್ತಾ ಇರ್ತಾರೆ. ಇದನ್ನ ಅವ್ರ ಫ್ರೆಂಡ್ಸ್ ಎಲ್ಲ ಆಚೆ ಕಡೆ ಹಂಗೆ ಒಂಥರ ಏನೋ ಮಾಡ್ತಿದ್ರು ಇಬ್ರು ಒಳಗಡೆ ಅಂತ ಹೇಳ್ಬಿಟ್ಟು ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಜ್ಜಿ ಕೂಡ ಅದೇ ಟೈಮ್ಗೆ ಬಂದ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ, ಏನಕ್ಕಿತ್ರ ಇವ್ರು ನೋಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿನೂ ಬಂದು ಬಾಗಲ್ ಸಂದಿಯಲ್ಲಿ ನೋಡಿದ್ರೆ ಚಾಯ್ ಅವ್ರು ಬಂದು ಕುತ್ಕೊಂಡು ಓದ್ತಾ ಇರ್ತಾರೆ. ಹೀರೋ ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅಜ್ಜಿಗಂತೂ ಆನಂದ ಕಣ್ಣೀರೇ ಬಂದ್ಬಿಡುತ್ತೆ, ಇದೇ ತರ ಹೋಗ್ತಾ ಇದ್ರೆ ನಮ್ಮ ಮಗ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗ್ಬಿಡ್ತಾನೆ, ಕಾಲೇಜ್ಗೆಲ್ಲ ಓದ್ಬಿಡ್ತಾನೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆಯಾಂಗ್ ಅವ್ರನ್ನ ತೋರಿಸ್ತಾರೆ. ಅವ್ರು ಬಂದು ಒಂದು ಲೆಟರ್ ನ ಓದ್ತಾ ಇರ್ತಾರೆ. ಈ ಲೆಟರ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಮಿನ್ಹೋನೆ. ಅವ್ರು ಲಂಡನ್ ಹೋಗೋದಕ್ಕೂ ಮುಂಚೆ ಲೆಟರ್ ನ ಹಾಕ್ಬಿಟ್ಟೋಗಿರೋದು ಇವಾಗಯಾಂಗ್ ಅವ್ರ ಕೈಗೆ ಸಿಕ್ಕಿರುತ್ತೆ. ಅವ್ರ ಏನ್ ಬರ್ದಿರ್ತಾರ ಅಂದ್ರೆ, ಹಾಯ್ಯಾಂಗ್, ಈ ಲೆಟರ್ ನಿನ್ ಕೈ ಸೇರಿದೆ ಅಂತಂದ್ರೆ ನಾನು ಆಲ್ರೆಡಿ ಊರ್ ಬಿಟ್ಟಿದೀನಿ ಅಂತ ಅರ್ಥ. ನಾನ್ ಲಂಡನ್ ಬಂದ್ಬಿಟ್ಟಿದೀನಿ, ನಿನ್ ಫಸ್ಟೇ ಹೇಳಿದ್ದೆ, ಆದ್ರೆ ನಾನು ಆ ಸ್ಕೂಲ್ ಬಿಟ್ಟು ಬರೋದಕ್ಕೆ ನನಗೆ ಎಷ್ಟೇ ಬೇಜಾರಿದ್ರೆ ಕೂಡ ನಾನ್ ಬಿಟ್ಟು ಬಂದಿದ್ದೀನಿ ಅಂತ ಬೇಜಾರ್ ಪಡೋದಕ್ಕೆ ಯಾರು ಇಲ್ಲ. ನೀನ್ ಕೂಡ ಅಷ್ಟು ನೆನ್ಸ್ಕೊಂತೀಯಲ್ವಾ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ನೀನಂದ್ರೆ ತುಂಬಾ ಇಷ್ಟ. ಆಸ್ ಅ ಫ್ರೆಂಡ್ ಹೇಳ್ತೀನಿ, ನಾನು ಯಾವತ್ತೂ ನಿನ್ನ ಮರೆಯೋದಿಲ್ಲಯಾಂಗ್, ಆದ್ರೆ ದಯವಿಟ್ಟು ಕ್ಷಮಿಸ್ಬಿಡು, ನಾನು ಲಂಡನ್ ಹೋಗ್ಲೇಬೇಕಾಗಿರೋ ಪರಿಸ್ಥಿತಿ, ನಾನು ಅವಾಗವಾಗ ನಿನ್ನ ನೆನ್ಸ್ಕೊಂಡು ಲೆಟರ್ ಹಾಕ್ತಾನೆ ಇರ್ತೀನಿ ಅಂತ ಹೇಳಿ ಬರ್ದಿರ್ತಾರೆ. ಇದನ್ನಯಾಂಗ್ ಎಲ್ಲ ಓದ್ಬಿಟ್ಟು ಸ್ವಲ್ಪ ಹಂಗೆ ಸ್ಮೈಲ್ ಮಾಡೋ ತರನೇ ಇರುತ್ತೆ. ಈ ಟೈಮಲ್ಲಿ ಅವರು ಚಾಯ್ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಚಾಯ್ ಅವರೇ ಮಿನ್ಹೋ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಿದ್ದು. ಅವಳಿಗೋಸ್ಕರನೇ ಬಾಯ್ ಬ್ಯಾಂಡ್ ಟೀಮ್ ಎಲ್ಲ ರೆಡಿ ಮಾಡ್ತೀನಿ ಅಂತೇಳಿ ಚಾಲೆಂಜ್ ಎಲ್ಲ ಹಾಕಿದ್ರು. ಆದ್ರೆ ಪಾಪ ಲಂಡನ್ ಹೋಗಿದ್ದಾಳಂತೆ ಇನ್ನು ನಮ್ ಚಾಯ್ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಾಯ್ ಬ್ಯಾಂಡ್ ಟೀಮ್ ನ ಫಾರ್ಮ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಇಳಿದ್ಬಿಟ್ಟಿರ್ತಾರೆ. ಈಗ ಇದನ್ನ ನೆನ್ಸ್ಕೊಂಡುಯಾಂಗ್ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ಪಾಪ ಚಾಯ್ ಅವ್ರು ಎಲ್ಲೋದ್ರು, ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಅವ್ರನ್ನ ನೆನ್ಸ್ಕೊಂಡೆ ಲೈಬ್ರರಿಗೆ ಬಂದಿರ್ತಾರೆ. ಫಸ್ಟ್ ಟೈಮ್ ಅಲ್ಲೇ ತಾನೇ ನೋಡಿದ್ದು. ಸೊ ಹಂಗೆ ಫ್ಲಾಶ್ ಬ್ಯಾಕ್ ನೆಲ್ಲ ನೆನ್ಸ್ಕೊಂಡು ಲೈಬ್ರರಿಯಲ್ಲಿ ನಿಂತಿರ್ಬೇಕಾದ್ರೆ ಲೈಬ್ರರಿ ಒಳಗಡೆ ಯಾರೋ ಬರೋದನ್ನ ತೋರಿಸ್ತಾರೆ. ಬರ್ತಿರೋದು ಬೇರೆ ಯಾರು ಅಲ್ಲ, ಚಾಯ್. ಆದ್ರೆ ನಮ್ ಕಣ್ಣಿಗೆ ಅದು ಹೀರೋ ಅಂತಾನೆ ಕಾಣಿಸೋದು, ನಮ್ಯಾಂಗ್ ಅವ್ರ ಕಣ್ಣಿಗೆ ಚಾಯ್ ತರ ಕಾಣಿಸೋದು. ಅವ್ರ ನೆನಪಲ್ಲೇ ಇರೋದ್ರಿಂದ ಚಾಯ್ ಅವರೇ ಬಂದಿರೋದು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಈಗ ಸ್ವಲ್ಪ ರಿಯಾಲಿಟಿಗೆ ಬಂದ್ಬಿಟ್ಟು ಬಂದಿರೋದು ಬೇರೆ ಯಾರು ಅಂತ ಅನ್ಕೊಂಡು ಸರಿ ಹೋಗೋಣ ಇಲ್ಲಿಂದ ಅಂತ ಆ ಲೈಬ್ರರಿಯಿಂದ ಹೊರಗಡೆ ಬರೋದಕ್ಕೆ ಪ್ಲಸ್ ನಮ್ ಹೀರೋ ಒಳಗಡೆ ಹೋಗೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಆದ್ರೆ ಇನ್ನು ನಮ್ ಹೀರೋಗೆ ಗೊತ್ತಿಲ್ಲ ಇವರೇ ಫ್ಯೂಚರ್ ಮದರ್ ಅಂತ, ಅವ್ರ ತಾಯಿ ಅಂತ. ಅದೇ ಹತ್ರ ಪಾಸ್ ಆಗ್ತಾ ಇರ್ಬೇಕಾದ್ರೆ ನಮ್ ಹೀರೋಗೇನೋ ಲೈಟ್ ಆಗಿ ಫೀಲ್ ಆಗ್ತಾ ಇರುತ್ತೆ, ಎಲ್ಲೋ ನೋಡ್ದಂಗ್ ಇದೆಯಲ್ವಾ, ಯಾಕತ್ರ ಫೀಲ್ ಆಗ್ತಿದೆ ಅಂತ. ಇಲ್ಲಿಗೆ ಈ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಇನ್ನೊಂದು ಎಪಿಸೋಡ್ ಕೂಡ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು.